ಈ ಫೋಟೋ ನೋಡಿ, ಆಸ್ಪತ್ರೆಯ ಬೆಡ್ ಮೇಲೆ ನಟಿ ಜ್ಯೋತಿ ರೈ. ಎಸ್, ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋ ಸಂಚಲನವನ್ನ ಮೂಡಿಸ್ತಾ ಇದೆ. ಅಭಿಮಾನಿಗಳು ಕಂಗಾಲಾಗಿದ್ದಾರೆ. ಜ್ಯೋತಿ ರೈಗೆ ಏನಾಯ್ತು ಅಂತ ಕೇಳ್ತಾ ಇದ್ದಾರೆ. ಶೂಟಿಂಗ್ ನಲ್ಲಿ ಬಿದ್ದು ಗಾಯವನ್ನ ಮಾಡ್ಕೊಂಡಿದ್ದಾರಾ ಅಥವಾ ಅನಾರೋಗ್ಯ ಸಮಸ್ಯೆಯ? ಅಸಲಿಗೆ ಜ್ಯೋತಿ ರೈಗೆ ಏನಾಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಕೊನೆಯವರೆಗೂ ವಿಡಿಯೋವನ್ನ ನೋಡಿ. ಕನ್ನಡ ಮತ್ತು ತೆಲುಗು ಕಿರುತೆರೆಯಲ್ಲಿ ಮಿಂಚಿ ಈಗ ಕಿಲ್ಲರ್ ಅನ್ನೋ ಬೋಲ್ಡ್ ಸಿನಿಮಾ ಮೂಲಕ ಬೆಳ್ಳಿ ತೆರೆಗೆ ಬರಲು ಸಿದ್ಧರಾಗಿರುವಂತಹ ನಟಿ ಜ್ಯೋತಿ ರೈ ಇದ್ದಕ್ಕಿದ್ದ ಹಾಗೆ ಆಸ್ಪತ್ರೆ ಬೆಡ್ ಮೇಲಿರುವ ಫೋಟೋವನ್ನ ಶೇರ್ ಮಾಡಿದ್ದಾರೆ. ಹಿಂದೆ ಕೂಡ ಅವರು ಸ್ಟಂಟ್ ಮಾಡುವಾಗ ಕಾಲಿಗೆ ಗಾಯ ಮಾಡಿಕೊಂಡು ಆಸ್ಪತ್ರೆಯನ್ನ ಸೇರಿದ್ರು. ಹಾಗಾಗಿ ಈ ಬಾರಿ ಕೂಡ ಏನಾದ್ರೂ ಅನಾಹುತ ಆಗಿದೆಯೇ ಅನ್ನೋದು ಫ್ಯಾನ್ಸ್ ಆತಂಕಕ್ಕೆ ಕಾರಣವಾಗಿದೆ. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಆಸ್ಪತ್ರೆ ಬೆಡ್ ಮೇಲಿರುವ ಫೋಟೋದಲ್ಲಿ ಜ್ಯೋತಿ ರೈ ಅವರ ಮುಖದಲ್ಲಿ ಫುಲ್ ಮೇಕಪ್ ಇದೆ. ಇದನ್ನ ಗಮನಿಸಿದ ನೆಟ್ಟಿಗರು ಆಸ್ಪತ್ರೆಯಲ್ಲಿದ್ದಾಗಲೂ ಮೇಕಪ್ ಯಾಕೆ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದು ಸಿನಿಮಾ ಪ್ರಚಾರದ ಒಂದು ಭಾಗವಾ ಅಥವಾ ಕಿಲ್ಲರ್ ಸಿನಿಮಾದ ಯಾವುದಾದ್ರೂ ಸೀನ್ ನ ಶೂಟಿಂಗ್ ಫೋಟೋನ ಎನ್ನುವ ಚರ್ಚೆ ಈಗ ಜೋರಾಗಿದೆ. ಸದ್ಯ ಜ್ಯೋತಿ ರೈ ಅವರು ತಮ್ಮ ಮುಂಬರುವ ಕಿಲ್ಲರ್ಗಾಗಿ ಸಖತ್ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಇದರಲ್ಲಿ ಜ್ಯೋತಿ ರೈ ಬೋಲ್ಡ್ ಮತ್ತು ಮಹಿಳಾ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಿನಿಮಾ ಟೀಸರ್ ಈಗಾಗಲೇ ರಿಲೀಸ್ ಆಗಿ ವೈರಲ್ ಆಗಿದೆ. ಸೂಪರ್ ಶಿ ಅನ್ನೋ ಹ್ಯಾಶ್ ಟ್ಯಾಗ್ ಮೂಲಕ ಈ ಚಿತ್ರವು ಮಹಿಳಾ ಶಕ್ತಿಯನ್ನ ತೋರಿಸಲಿದೆ ಎನ್ನುವ ಸುಳಿವು ಸಿಕ್ಕಿದೆ. ಚಿತ್ರದ ಶೂಟಿಂಗ್ ಪೂರ್ತಿಯಾಗಿದ್ದು ರಿಲೀಸ್ ಡೇಟ್ ಘೋಷಣೆ ಆಗುವ ಹೊತ್ತಲ್ಲೇ ಈ ಫೋಟೋ ಹೊರಬಂದಿರೋದು ಕುತೂಹಲವನ್ನ ಮೂಡಿಸಿದೆ. ಜ್ಯೋತಿ ರೈ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳಿದ್ರೂ ಕೂಡ ನಟನೆಯಲ್ಲಿ ಹಿಂದೆ ಬಿದ್ದಿಲ್ಲ. ತೆಲುಗು ನಿರ್ದೇಶಕ ಅವರ ಜೊತೆಗಿನ ಎರಡನೇ ವಿವಾಹದ ನಂತರ ಅವರು ಸಿನಿಮಾದಲ್ಲಿ ಇನ್ನಷ್ಟು ಬ್ಯುಸಿ ಆಗಿದ್ದಾರೆ. ಅವರ ಸ್ಟೈಲಿಶ್ ಫೋಟೋಗಳು ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಲ್ಲೇ ಇರ್ತಾವೆ. ಸದ್ಯದ ಮಾಹಿತಿಯ ಪ್ರಕಾರ ನಟಿ ಜ್ಯೋತಿ ರೈ ಅವರು ಸುರಕ್ಷಿತವಾಗಿದ್ದಾರೆ. ಇದು ಅವರ ಸಿನಿಮಾ ಶೂಟಿಂಗ್ ನ ಒಂದು ಭಾಗವೇ ಇರಬಹುದು ಎನ್ನಲಾಗ್ತಾ ಇದೆ. ಇದರ ಬಗ್ಗೆ ಸ್ವತಃ ಜ್ಯೋತಿ ರೈ ಅವರೇ ಶೀಘ್ರದಲ್ಲಿ ಅಧಿಕೃತ ಮಾಹಿತಿಯನ್ನ ನೀಡಲಿದ್ದಾರೆ. ನಿಮಗೇನನ್ಸುತ್ತೆ? ಇದು ನಿಜವಾಗಿಯೂ ಸಿನಿಮಾ ಶೂಟಿಂಗ್ ಇರಬಹುದಾ ಅಥವಾ ಪಬ್ಲಿಸಿಟಿ ಸ್ಟಂಟ್ ಇರಬಹುದಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಲೇಟೆಸ್ಟ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.